ಸುತ್ತಲೂ ಎತ್ತರವಾದ ಬೆಟ್ಟಗಳಿಂದ ಆವೃತವಾದ ಒಂದು ಭಯಾನಕ ಹಳ್ಳಿ, ಅದೇ ಗಿರಿಪುರ. ಈ ಹಳ್ಳಿ ಹಗಲಿನಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಿತ್ತೋ, ಸೂರ್ಯ ಮುಳುಗುತ್ತಿದ್ದಂತೆ ಅಷ್ಟೇ ಭಯಾನಕವಾಗಿ ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತಿತ್ತು. ಸುತ್ತಲೂ ಬೆಟ್ಟಗಳಿರುವುದರಿಂದ ಯಾರಾದರೂ ಆ ಹಳ್ಳಿಯಿಂದ ಆಚೆ ಹೋಗಬೇಕು ಎಂದರೆ ಆ ಎತ್ತರವಾದ ಬೆಟ್ಟಗಳನ್ನು ದಾಟಿಯೇ ಹೋಗಬೇಕಾಗಿತ್ತು. ಹಾಗಾಗಿ ಯಾರೂ ಆ ಹಳ್ಳಿ ಬಿಟ್ಟು ಹೋಗುತ್ತಿರಲಿಲ್ಲ. ಇಂತಹ ನಿಗೂಢ ಹಳ್ಳಿಯಲ್ಲಿ ತುಂಬಾ ವರ್ಷಗಳಿಂದ ಬಚ್ಚಿಟ್ಟುಕೊಂಡಿದ್ದ ಒಂದು ರಹಸ್ಯವಿತ್ತು. ಆ ರಹಸ್ಯವೇನು? ಬನ್ನಿ ನೋಡೋಣ. ಸೂರ್ಯ ಪಶ್ಚಿಮಕ್ಕೆ ವಾಲುತ್ತಿದ್ದಂತೆ ಗಿರಿಪುರ ಹಳ್ಳಿಯಲ್ಲಿ ಒಂದು ರೀತಿಯ ಆತಂಕ ಶುರುವಾಗ್ತದೆ. ಹಳ್ಳಿಯ ಪ್ರತಿಯೊಬ್ಬರಿಗೂ ಕತ್ತಲೆಯಾಗುವ ಮುನ್ನ ಮನೆ ಸೇರಬೇಕೆಂಬ ತವಕ. ಏ ತಮ್ಮ ರಂಗ, ಬೇಗ ಬಾಗಿಲು ಹಾಕೋ, ಸೂರ್ಯ ಮುಳುಗ್ತಾ ಬಂದ. ಇನ್ನು ಕೆಲವೇ ನಿಮಿಷದಲ್ಲಿ ಇಡೀ ಬೆಟ್ಟ ಕತ್ತಲಾಗುತ್ತೆ. ತಾತ, ಇನ್ನು ಸ್ವಲ್ಪ ಕೆಲಸ ಇದೆ. ಹೊಲದಿಂದ ದನಗಳನ್ನು ಕೊಟ್ಟಿಗೆಗೆ ಕಟ್ಟಬೇಕು. ಇನ್ನೊಂದು 5 ನಿಮಿಷ ತಡೆಯಿರಿ. ಅಯ್ಯೋ ಮೂಢ, ಈ ಕತ್ತಲೆ ಸಾಮಾನ್ಯ ಕತ್ತಲೆ ಅಲ್ಲ. ಬೆಟ್ಟದ ಮೇಲಿಂದ ಆ ಕಪ್ಪು ಗಾಳಿ ಬೀಸೋಕೆ ಶುರುವಾದ್ರೆ ಆಮೇಲೆ ದಾರಿ ಕೂಡ ಕಾಣಲ್ಲ. ಏನಾಯ್ತು ಸುಬ್ಬಯ್ಯ ತಾತ? ಯಾಕೆ ಅಷ್ಟೊಂದು ಗಾಬರಿಯಾಗಿದ್ದೀಯಾ? ದಿನವೂ ಇದೇ ಕಥೆಯಾಯ್ತಲ್ಲ ನಿಮ್ಗಷ್ಟೇ. ನಿನಗೇನ್ ಗೊತ್ತು ರಾಮಯ್ಯ, 10 ವರ್ಷ ಆಯ್ತು ನನ್ ಮಗ ಈ ಕತ್ತಲೆ ಬೆಟ್ಟ ದಾಟಿ ಪಟ್ಟಣಕ್ಕೆ ಹೋಗಿ ಇನ್ನು ವಾಪಸ್ ಬರ್ಲೇ ಇಲ್ಲ. ತಾತ, ನಿಮ್ಮ ಮಗ ಖಂಡಿತ ಬರ್ತಾನೆ. ನಾನು ದಿನವೂ ಪಟ್ಟಣದ ಪೋಸ್ಟ್ ಆಫೀಸ್ಗೆ ಹೋಗ್ತೀನಲ್ಲ, ನಿಮ್ಗೇನಾದ್ರೂ ಪತ್ರ ಬಂದ್ರೆ ಮೊದಲು ತಂದು ಕೊಡ್ತೀನಿ. ರಾಮಯ್ಯ ಅಣ್ಣ, ನೀನು ಪ್ರತಿದಿನ ಈ ಬೆಟ್ಟ ಹತ್ತಿ ಇಷ್ಟು ಕಷ್ಟಪಟ್ಟು ಪತ್ರ ತರ್ತೀಯಲ್ಲ, ನಿನಗೆ ಭಯ ಆಗಲ್ವಾ? ಜನರಿಗೆ ಖುಷಿ ಕೊಡುವ ಪತ್ರ ತರುವಾಗ ನನಗ್ಯಾಕೆ ಭಯ? ಆದ್ರೆ ಈ ಹಳ್ಳಿಗೆ ಕಾಯಂ ಬೆಳಕು ತರೋ ದಾರಿ ಹುಡುಕ್ಬೇಕು ಅಷ್ಟೇ. ಆ ದಾರಿ ಹುಡುಕೋಕೆ ಹೋದೋರು ಯಾರೂ ನೆಮ್ಮದಿಯಾಗಿಲ್ಲ ರಾಮಯ್ಯ. ಕತ್ತಲೆಯಲ್ಲಿ ಏನೋ ಒಂದು ರಹಸ್ಯ ಹುದುಗಿದೆ. ತಾತ, ಸಾಕು ಮಾತು. ಬನ್ನಿ ಒಳಗೆ ಹೋಗೋಣ. ಕತ್ತಲೆ ಆವರಿಸುತ್ತಿದೆ. ಹೀಗೆ ಮನೆಗಳ ಬಾಗಿಲುಗಳು ಒಂದೊಂದಾಗಿ ಮುಚ್ಚಿದವು. ಆದರೆ ಆ ರಾತ್ರಿ ಸಾಮಾನ್ಯ ರಾತ್ರಿಯಾಗಿರಲಿಲ್ಲ. ಹಳ್ಳಿಗೆ ಒಂದು ದೊಡ್ಡ ರಹಸ್ಯ ಪತ್ರ ಬರ್ಲಿಕ್ಕಿತ್ತು. ಹಳ್ಳಿಯ ಕೆಳಗಿನ ಪೋಸ್ಟ್ ಆಫೀಸ್ನಲ್ಲಿ ರಾಮಯ್ಯ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ. ಆದರೆ ಅಂದು ಬಂದ ಒಂದು ಕವರ್ ಅವನ ಗಮನ ಸೆಳೆಯಿತು. ಅರೆ, ಇದೇನು? ಈ ಕವರ್ ಮೇಲೆ ಸುಬ್ಬಯ್ಯ ತಾತನ ಮಗ ಶೇಖರ್ ಹೆಸರಿದೆಯಲ್ಲ. 10 ವರ್ಷದ ನಂತರ ಪತ್ರ ಬಂದಿದೆಯಾ? ಏನಾಯ್ತು ರಾಮಯ್ಯ? ಯಾರ್ ಪತ್ರ ಅದು? ಯಾಕೆ ಅಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದ್ದೀಯಾ? ಸೂರಿ, ಇದು ಸುಬ್ಬಯ್ಯ ತಾತನ ಮಗ ಶೇಖರ್ ಬರ್ದಿರೋ ಪತ್ರ. ಆದ್ರೆ ಇದ್ರ ಮೇಲೆ ಯಾವುದೇ ಪೋಸ್ಟಲ್ ಸ್ಟ್ಯಾಂಪ್ ಇಲ್ವಲ್ಲ. ಸ್ಟ್ಯಾಂಪ್ ಇಲ್ದೆ ಪತ್ರ ಹೇಗ್ ಬಂತು? ಯಾರಾದ್ರೂ ತಂದು ಹಾಕ್ ಹೋಗಿದ್ದಾರಾ? ಗೊತ್ತಿಲ್ಲ ಸೂರಿ. ಇದರಲ್ಲಿ ಇಂದು ರಾತ್ರಿ ಬೆಟ್ಟದ ಮೇಲಿನ ಕತ್ತಲೆಯಲ್ಲಿ ಹಳ್ಳಿಯ ರಹಸ್ಯ ನಿಧಿಯ ಬೆಳಕು ಸಿಗಲಿದೆ ಅಂತ ವಿಚಿತ್ರವಾಗಿ ಬರೆದಿದೆ. ಅಯ್ಯೋ ರಾಮಯ್ಯ, ಆ ಬೆಟ್ಟದ ತುದಿಗೆ ರಾತ್ರಿ ಯಾರೂ ಹೋಗಲ್ಲ. ಅದು ಅಪಾಯಕಾರಿ ಜಾಗ. ನೀನು ಆ ಪತ್ರವನ್ನು ತಗೊಂಡು ಹೋಗ್ಬೇಡ. ಇಲ್ಲ ಸೂರಿ, ಸುಬ್ಬಯ್ಯ ತಾತ ದಿನವೂ ಮಗನಿಗಾಗಿ ಕಣ್ಣೀರು ಹಾಕ್ತಿದ್ದಾರೆ. ಈ ಪತ್ರದಲ್ಲಿ ನಿಜ ಇದೆಯೋ ಇಲ್ವೋ ನಾನು ತಲುಪಿಸಲೇಬೇಕು. ಆದ್ರೆ ರಾತ್ರಿ ಮಳೆ ಬರೋ ಮುನ್ಸೂಚನೆ ಇದೆ. ಬೆಟ್ಟದ ದಾರಿ ಪೂರ್ತಿ ಜಾರುತ್ತೆ. ನನ್ನ ಕರ್ತವ್ಯವನ್ನು ನಾನು ಮಧ್ಯದಲ್ಲಿ ಬಿಡಲ್ಲ. ಏನೇ ಆದ್ರೂ ನಾನು ಈ ಪತ್ರವನ್ನು ತಾತನಿಗೆ ತಲುಪಿಸ್ತೀನಿ. ಅಂದು ಬಂದ ಒಂದು ಕವರ್ ಅವನ ಗಮನ ಸೆಳೆಯಿತು. ಪತ್ರದಲ್ಲಿರುವ ರಹಸ್ಯ ಸಂದೇಶ ಏನು? ರಾಮಯ್ಯ ತನ್ನ ನಿರ್ಧಾರಕ್ಕೆ ಬದ್ಧನಾಗಿ ಬೆಟ್ಟದ ಕಡೆಗೆ ಹೆಜ್ಜೆ ಹಾಕಿದ. ರಾಮಯ್ಯ ಪತ್ರ ಹಿಡಿದು ಸುಬ್ಬಯ್ಯ ತಾತನ ಮನೆಗೆ ಓಡಿ ಬಂದ. ಆ ಪತ್ರ ಕಂಡ ತಾತನ ಕಣ್ಣಿನಲ್ಲಿ ಭರವಸೆ ಮತ್ತು ಭಯ ಎರಡೂ ಒಟ್ಟಿಗೆ ಕಾಣಿಸಿಕೊಂಡವು. ತಾತ, ನೂರಿ, ನಿಮ್ಮ ಮಗ ಶೇಖರ್ ಬರ್ದಿರೋ ಪತ್ರ ಬಂದಿದೆ. 10 ವರ್ಷದ ನಂತರ ನಿಮ್ಮ ಮಗನ ಸುದ್ದಿ ಬಂದಿದೆ. ಏನು? ನನ್ನ ಶೇಖರ್ ಪತ್ರನಾ? ಕೊಡು ರಾಮಯ್ಯ. ನಿಜವಾಗಿಯೂ ಅವನು ಬದುಕಿದ್ದಾನಾ? ತಾತ, ನಿನಗೆ ಕಣ್ಣು ಸರಿಯಾಗಿ ಕಾಣಲ್ಲ. ಇರು, ರಾಮಯ್ಯಣ್ಣನೇ ಓದಿ ಹೇಳ್ತಾನೆ.
ತಾತ, ಪತ್ರದಲ್ಲಿ ನಾನು ಇಂದು ರಾತ್ರಿ ಹಳ್ಳಿಗೆ ಹಿಂತಿರುಗುತ್ತಿದ್ದೇನೆ. ಬೆಟ್ಟದ ಮೇಲಿನ ಹಳೆಯ ಗುಹೆಯ ಬಳಿ ಬೆಳಕು ಕಂಡರೆ ನಾನು ಬಂದಿದ್ದೇನೆ ಎಂದರ್ಥ ಅಂತ ಇದೆ. ಅಯ್ಯೋ ಭಗವಂತ, ಬೆಟ್ಟದ ಹಳೆಯ ಗುಹೆಯ? ಅಲ್ಲಿಗೆ ರಾತ್ರಿ ಹೋಗೋದು ಅಂದ್ರೆ ಅಪಾಯಕ್ಕೆ ಕೈ ಹಾಕಿದಂತೆ. ರಾಮಯ್ಯ ಅಣ್ಣ, ಆ ಗುಹೆ ಬಗ್ಗೆ ಹಳ್ಳಿಯಲ್ಲಿ ಪೂರ್ತಿ ಕತೆಗಳಿವೆ. ಅಲ್ಲಿ ಯಾರೂ ರಾತ್ರಿ ಹೋಗಲ್ಲ. ಇದು ನಿಜವಾದ ಪತ್ರನಾ ಅಥವಾ ಯಾರೋ ತಮಾಷೆ ಮಾಡ್ತಿದ್ದಾರಾ? ಅಕ್ಷರ ನೋಡಿದ್ರೆ ನಿಜವಾದ ಪತ್ರದ ತರಾನೇ ಇದೆ ರಂಗ. ನಾವು ಸಂಶಯ ಪಡ್ತಾ ಕೂತ್ರೆ ತಾತನ ಮಗನಿಗೆ ತೊಂದರೆ ಆಗ್ಬಹುದು. ನನ್ನ ಮಗ ಬಂದ್ರೆ ಸಾಕು ರಾಮಯ್ಯ. ಆದ್ರೆ ಈ ಕತ್ತಲೆಯಲ್ಲಿ ಬೆಟ್ಟ ಏರೋದು ಹೇಗೆ? ನೀವು ಧೈರ್ಯವಾಗಿರಿ ತಾತ, ನಾನು ಆ ಬೆಟ್ಟದ ಹತ್ತಿರ ಹೋಗಿ ನೋಡ್ತೀನಿ. ರಾಮಯ್ಯನ ಧೈರ್ಯ ಹಳ್ಳಿಯ ರಹಸ್ಯವನ್ನು ಭೇದಿಸಲು ಮೊದಲ ಹೆಜ್ಜೆಯಾಯಿತು. ಆದರೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿಯಲು ಶುರುವಾಗಿದ್ದವು. ಸುಬ್ಬಯ್ಯ ತಾತನ ಮನೆಗೆ ಪತ್ರ ಬಂದ ವಿಷಯ ಇಡೀ ಹಳ್ಳಿಗೆ ಹರಡಿತು. ಗ್ರಾಮಸ್ಥರೆಲ್ಲರೂ ಕಳವಳದಿಂದ ಊರ ಮುಂದಿನ ಮರದ ಬಳಿ ಸಭೆ ಸೇರಿದರು. ಏನಪ್ಪ ರಾಮಯ್ಯ, ರಾತ್ರಿ ಬೆಟ್ಟ ಹತ್ತೋ ಸಾಹಸ ಮಾಡ್ತೀಯಾ? ಆ ಕತ್ತಲೆ ಬೆಟ್ಟದಲ್ಲಿ ನಮಗೆ ತಿಳಿಯದ ಎಷ್ಟೋ ರಹಸ್ಯಗಳಿವೆ. ಹೌದು ಅಣ್ಣಂದ್ರ, ತಾತನ ಮಗ ಶೇಖರ್ ವಾಪಸ್ ಬರ್ತಾ ಇದ್ದಾನೆ. ನಾವು ಅವರಿಗೆ ಸಹಾಯ ಮಾಡ್ಬೇಕಲ್ವಾ? ಶೇಖರ್ ವಾಪಸ್ ಬರ್ತಿರೋದು ಖುಷಿಯ ವಿಷಯವೇ. ಆದ್ರೆ ಈ ಬಿರುಗಾಳಿಯಲ್ಲಿ ಬೆಟ್ಟ ಹತ್ತೋದು ಅಸಾಧ್ಯ. ನಮಗೂ ಹೆದರಿಕೆ ಆಗತ್ತೆ. ನೋಡಿ ಸಹೋದರರೇ, ನಾವು ಪ್ರತಿದಿನ ಈ ಕತ್ತಲೆಗೆ ಹೆದರಿ ಬಾಗಿಲು ಮುಚ್ಚಿಕೊಂಡು ಕೂತರೆ ಈ ಹಳ್ಳಿಗೆ ಎಂದಿಗೂ ಬೆಳಕು ಬರಲ್ಲ. ಅದಕ್ಕೆ ನಾವೇನ್ ಮಾಡಬೇಕು ರಾಮಯ್ಯ? ನಮ್ಮ ಹಳ್ಳಿಯಲ್ಲಿ ವಿದ್ಯುತ್ ಇಲ್ಲ, ಸರಿಯಾದ ದಾರಿ ಇಲ್ಲ. ನಮ್ಮ ಹತ್ತಿರ ದೀವಟಿಗೆಗಳು ಇವೆ, ಸೀಮೆ ಎಣ್ಣೆ ದೀಪಗಳಿವೆ. ನಾವೆಲ್ಲರೂ ಒಂದಾದರೆ ಬೆಟ್ಟದ ದಾರಿಯನ್ನು ಬೆಳಗಿಸಬಹುದು. ರಾಮಯ್ಯ ಅಣ್ಣ ಹೇಳ್ತಿರೋದು ಸರಿ. ನಾವು ಪ್ರತಿಯೊಬ್ಬರೂ ಎರಡೆರಡು ದೀಪ ಹಿಡಿದು ನಿಂತರೆ ಬೆಟ್ಟದ ದಾರಿ ಪೂರ್ತಿ ಬೆಳಕಾಗುತ್ತೆ. ಆದ್ರೆ ಗಾಳಿ ಜೋರಾಗಿ ಬಂದ್ರೆ ದೀಪ ಆರೋಗಲ್ವಾ? ನಾವು ಗಾಜಿನ ಲಾಂಧ್ರಗಳನ್ನು ಬಳಸೋಣ. ಒಗ್ಗಟ್ಟಿನಿಂದ ನಿಂತರೆ ಯಾವ ಗಾಳಿಯೂ ನಮ್ಮ ಬೆಳಕನ್ನು ನಂದಿಸಲು ಸಾಧ್ಯವಿಲ್ಲ. ರಾಮಯ್ಯನ ಮಾತುಗಳು ಹಳ್ಳಿಯ ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದವು. ಆದರೆ ಪ್ರಕೃತಿಯ ಸವಾಲು ಕಾದಿತ್ತು. ರಾತ್ರಿ 8 ಗಂಟೆಯಾಯಿತು. ಆಕಾಶದಲ್ಲಿ ಗರ್ಜನೆಯೊಂದಿಗೆ ಬಿರುಗಾಳಿ ಶುರುವಾಯಿತು. ರಾಮಯ್ಯ ತನ್ನ ಲಾಂಧ್ರ ಹಿಡಿದು ಬೆಟ್ಟ ಏರಲು ಸಿದ್ಧನಾದ. ರಾಮಯ್ಯ ಅಣ್ಣ, ಗಾಳಿ ತುಂಬಾ ಜೋರಾಗಿದೆ, ಜಾಗರೂಕರಾಗಿ ಹೆಜ್ಜೆ ಹಾಕಿ. ರಂಗ, ನೀನು ಹಳ್ಳಿಯ ಜನರನ್ನು ಕರೆದುಕೊಂಡು ಬೆಟ್ಟದ ಅಂಚಿನಲ್ಲಿ ಸಾಲಾಗಿ ನಿಲ್ಲಿಸು. ನಾನು ಮುಂದೆ ಹೋಗಿ ದಾರಿ ನೋಡ್ತೀನಿ. ಇಲ್ಲ ಅಣ್ಣ, ನಿನ್ನನ್ನು ಒಬ್ಬನ್ನೇ ಕಳಿಸಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ಬೇಡ ರಂಗ, ನಿನ್ನ ತಂದೆಗೆ ಮತ್ತು ತಾತನಿಗೆ ನಿನ್ನ ಅಗತ್ಯವಿದೆ. ನೀನು ಹಳ್ಳಿಯ ಜನರಿಗೆ ಧೈರ್ಯ ತುಂಬು. ಆಯ್ತು ಅಣ್ಣ, ನಿನ್ನ ಲಾಂಧ್ರದ ಬೆಳಕು ನಮಗೆ ಕಾಣಿಸ್ತಾ ಇರಬೇಕು. ಹುಷಾರ್. ಈ ಕತ್ತಲೆ ಬೆಟ್ಟದಲ್ಲಿ ಏನೇ ರಹಸ್ಯವಿದ್ದರೂ ಇಂದು ಅದು ಬಯಲಾಗಲೇಬೇಕು. ದೇವರೇ, ರಾಮಯ್ಯ ಅಣ್ಣನಿಗೆ ಮತ್ತು ಶೇಖರ್ ಅಣ್ಣನಿಗೆ ಯಾವುದೇ ತೊಂದರೆ ಆಗದಿರಲಿ. ಈ ದಾರಿ ವರ್ಷಗಳಿಂದ ಯಾರೂ ತುಳಿಯದೆ ಮುಳ್ಳುಗಳಿಂದ ತುಂಬಿದೆ. ಆದರೆ ಹೆಜ್ಜೆ ಹಿಂದೆ ಇಡಬಾರದು. ರಾಮಯ್ಯ ಕತ್ತಲೆಯನ್ನು ಸೀಡಿಕೊಂಡು ಬೆಟ್ಟದ ಹಾದಿಯಲ್ಲಿ ಮುನ್ನಡೆದ. ಪ್ರತಿಯೊಂದು ಹೆಜ್ಜೆಯೂ ಅವನಿಗೆ ಪರೀಕ್ಷೆಯಾಗಿತ್ತು. ಹರಸಾಹಸ ಪಟ್ಟು ರಾಮಯ್ಯ ಬೆಟ್ಟದ ತುದಿಯಲ್ಲಿದ್ದ ಆ ಹಳೆಯ ಗುಹೆಯ ಹತ್ತಿರ ತಲುಪಿದ. ಅಲ್ಲಿಂದ ಒಂದು ಮಂದವಾದ ಬೆಳಕು ಹೊರಬರುತ್ತಿತ್ತು. ಅರೆ, ಪತ್ರದಲ್ಲಿ ಬರ್ದಿದ್ದ ಗುಹೆ ಇದೇ ಇರಬೇಕು. ಒಳಗೆ ಯಾರೋ ಇದ್ದಾರೆ. ಯಾರದು ಹೊರಗಡೆ? ಬೆಳಕು ಹಿಡಿದು ನಿಂತಿರೋದು ಯಾರು? ನಾನ್ ರಾಮಯ್ಯ, ಹಳ್ಳಿಯ ಪೋಸ್ಟ್ಮ್ಯಾನ್. ನೀವೇನಾ ಶೇಖರಣ್ಣ? ರಾಮಯ್ಯ, ಹೌದು, ನಾನೇ ಶೇಖರ್. ನನ್ನ ತಂದೆ ಸುಬ್ಬಯ್ಯ ತಾತ ಹೇಗೆ? ತಾತ ಚೆನ್ನಾಗಿದ್ದಾರೆ ಅಣ್ಣ. ದಿನೂ ನಿಮ್ಗಾಗಿ ಕಾಯ್ತಿದ್ದಾರೆ. ಆದ್ರೆ ನೀವು 10 ವರ್ಷ ಎಲ್ಲಿದ್ದೀರಿ? ಈ ಗುಹೆಯಲ್ಲಿ ಯಾಕಿದ್ದೀರಿ? ರಾಮಯ್ಯ, ನಾನು ಪಟ್ಟಣಕ್ಕೆ ಹೋದಾಗ ಇಂಜಿನಿಯರಿಂಗ್ ಕಲಿತೆ. ಈ ಬೆಟ್ಟದ ಕತ್ತಲೆಗೆ ಪರಿಹಾರ ಹುಡುಕೋದೇ ನನ್ನ ಗುರಿಯಾಗಿತ್ತು. ಪರಿಹಾರನ? ಅಂದ್ರೆ ಈ ಕತ್ತಲೆಗೆ ಏನ್ ಪರಿಹಾರ ಅಣ್ಣ? ಈ ಬೆಟ್ಟದ ತುದಿಯಲ್ಲಿ
ನೈಸರ್ಗಿಕ ಗಾಳಿ ಮತ್ತು ನೀರಿನ ಸೆಲೆ ಇದೆ. ಇಲ್ಲಿ ಸೌರಶಕ್ತಿ ಮತ್ತು ಸಣ್ಣ ವಿಂಡ್ ಮಿಲ್ ಅಂದ್ರೆ ಗಾಳಿ ಯಂತ್ರ ಬಳಸಿ ಇಡೀ ಹಳ್ಳಿಗೆ ವಿದ್ಯುತ್ ಕೊಡ್ಬೋದು. ಏನು, ಇಡೀ ಹಳ್ಳಿಗೆ ವಿದ್ಯುತ್ ಬೆಳಕು ಕೊಡ್ಬಹುದಾ? ಇದು ನಿಜಾನಾ ಅಣ್ಣ? ಹೌದು ರಾಮಯ್ಯ, ಈ ಪ್ರಾಜೆಕ್ಟ್ ಸಿದ್ಧ ಮಾಡಲು ನನಗೆ ಇಷ್ಟು ವರ್ಷ ಬೇಕಾಯ್ತು. ಆದರೆ ಕೆಳಗೆ ತಂತಿಗಳನ್ನು ಕೊಂಡೊಯ್ಯಲು ಹಳ್ಳಿಯ ಜನರ ಸಹಾಯ ಬೇಕು. 10 ವರ್ಷಗಳ ರಹಸ್ಯ ಈಗ ಬಯಲಾಗಿತ್ತು. ಶೇಖರ್ ಹಳ್ಳಿಯನ್ನು ತೊರೆದಿದ್ದು ತಾನೊಬ್ಬನೇ ಪ್ರಕಾಶಿಸುವುದಕ್ಕಲ್ಲ, ಇಡೀ ಹಳ್ಳಿಗೆ ಬೆಳಕು ತರುವುದಕ್ಕಾಗಿ. ರಾಮಯ್ಯ ಬೆಟ್ಟದ ತುದಿಯಿಂದ ಹಳ್ಳಿಯ ಜನರಿಗೆ ಸಿಗ್ನಲ್ ನೀಡಿದ. ತಕ್ಷಣವೇ ರಂಗ ಮತ್ತು ಹಳ್ಳಿಯ ಯುವಕರು ಕಾರ್ಯಪ್ರವೃತ್ತರಾದರು. ಗ್ರಾಮಸ್ಥರ ಕೈಯಲ್ಲಿದ್ದ ಪ್ರತಿಯೊಂದು ದೀಪವೂ ಅವರ ಒಗ್ಗಟ್ಟಿನ ಸಂಕೇತವಾಗಿತ್ತು. ಆ ಕತ್ತಲೆಯ ಬೆಟ್ಟದ ಮೇಲೆ ಬೆಳಕಿನ ಹಬ್ಬವೇ ಸೃಷ್ಟಿಯಾಗಿತ್ತು. ಎಲ್ಲರೂ ಕೇಳಿ, ರಾಮಯ್ಯ ಅಣ್ಣ ತುದಿಗೆ ತಲುಪಿದ್ದಾರೆ. ಪ್ರತಿಯೊಬ್ಬರೂ ನಿಮ್ಮ ದೀವಟಿಗೆಗಳನ್ನು ಎತ್ತಿ ಹಿಡಿಯಿರಿ. ಹೌದು, ಬೆಟ್ಟದ ಹಾದಿ ಪೂರ್ತಿ ನಮಗೆ ಕಾಣಿಸಬೇಕು. ಕತ್ತಲೆಗೆ ನಾವು ಹೆದರಲ್ಲ. ನನ್ ಮಗ ಶೇಖರ್ ಬಂದಿದ್ದಾನ ರಂಗ? ನನಗೆ ಕಣ್ ಕಾಣ್ತಿಲ್ಲ. ಆ ಬೆಳಕಿನಲ್ಲಿ ಅವನು ಕಾಣಿಸ್ತಿದ್ದಾನ? ತಾತ, ಶೇಖರನ್ನ ಸಿಕ್ಕಿದ್ದಾರೆ. ಅವರು ರಾಮಯ್ಯ ಅಣ್ಣನ ಜೊತೆ ಕೆಳಗೆ ಇಳಿತಿದ್ದಾರೆ. ನೋಡಿ, ಇಡೀ ಬೆಟ್ಟದ ದಾರಿ ಹೇಗೆ ಹೊಳೆಯುತ್ತಿದೆ. ನಾವೆಲ್ಲರೂ ಒಂದಾದರೆ ಈ ಕತ್ತಲೆ ಏನೂ ಮಾಡಲಾರದು. ಇಷ್ಟು ವರ್ಷ ನಾವು ಕತ್ತಲೆಗೆ ಹೆದರಿ ಬಾಗಿಲು ಮುಚ್ಚಿಕೊಂಡಿದ್ದೆವು. ಆದರೆ ಇಂದು ನಮ್ಮ ಒಗ್ಗಟ್ಟೆ ದೊಡ್ಡ ಬೆಳಕಾಗಿದೆ. ದೀಪಗಳನ್ನು ಗಾಳಿಗೆ ಆರದಂತೆ ಹಿಡಿದುಕೊಳ್ಳಿ. ಅವರು ಸುರಕ್ಷಿತವಾಗಿ ಕೆಳಗೆ ಬರಬೇಕು. ದೇವರೇ, ನನ್ನ ಮಗನನ್ನು ಕ್ಷೇಮವಾಗಿ ತಂದುಕೊಡು. ಶೇಖರ್ ಮತ್ತು ರಾಮಯ್ಯ ಸುರಕ್ಷಿತವಾಗಿ ಕೆಳಗೆ ಬಂದು ತಲುಪಿದರು. 10 ವರ್ಷಗಳ ಸುದೀರ್ಘ ಕಾಯುವಿಕೆ ಇಂದು ಅಂತ್ಯಗೊಂಡಿತ್ತು. ಅಪ್ಪ ಎಲ್ಲಿದ್ಯಾ? ಶೇಖರ್, ಮಗನೇ ಶೇಖರ್, ನಿಜವಾಗಿಯೂ ನೀನೇನಾಯ್ದು? ನನಗೆ ಕ್ಷಮಿಸ್ಬಿಡಪ್ಪ. ನಿನ್ನನ್ ಬಿಟ್ಟು ಇಷ್ಟು ವರ್ಷ ದೂರ ಇದ್ದೆ. ಆದ್ರೆ ನಾನು ನಮ್ಮ ಹಳ್ಳಿಯ ಭಾಗ್ಯವನ್ನೇ ಬದಲಾಯಿಸಲು ಕೆಲಸ ಮಾಡ್ತಿದ್ದೆ. ನನಗೆ ಯಾವ ಭಾಗ್ಯವೂ ಬೇಡವಾಗಿತ್ತು ಮಗನೇ. ನೀನು ವಾಪಸ್ ಬಂದರೆ ಸಾಕಿತ್ತು. ನನ್ನ ಕಣ್ಣುಗಳು ನಿನ್ನನ್ನು ನೋಡಲು ಕಾಯುತ್ತಿದ್ದವು. ತಾತ, ನಿಮ್ ಮಗ ಬರೀ ವಾಪಸ್ ಬರ್ಲಿಲ್ಲ. ನಮ್ಮ ಹಳ್ಳಿಯ ಪ್ರತಿಯೊಬ್ಬರ ಮನೆಯಲ್ಲಿ ಕಾಯಮಾಗಿ ದೀಪ ಉರಿಯೋ ಯೋಜನೆ ತಂದಿದ್ದಾರೆ. ಶೇಖರಣ್ಣ, ನಮಗೆಲ್ಲ ತುಂಬಾ ಖುಷಿಯಾಗಿದೆ. ನಿಮ್ಮ ದೂರದೃಷ್ಟಿ ನಿಜಕ್ಕೂ ದೊಡ್ಡದು. ಹೌದು ಶೇಖರ್, ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೆವು. ಆದರೆ ಇಂದು ನೀನು ನಮಗೆಲ್ಲ ಮಾರ್ಗದರ್ಶಿಯಾಗಿದ್ದೀಯ. ಇಲ್ಲ ಸೋಮಣ್ಣ ಅಣ್ಣ, ಇದು ರಾಮಯ್ಯನ ಕರ್ತವ್ಯ ನಿಷ್ಠೆ ಮತ್ತು ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಸಾಧ್ಯವಾಯಿತು. ನೀವು ದೀಪ ಹಿಡಿದು ನಿಲ್ಲದಿದ್ದರೆ ನಾನು ಈ ಬಿರುಗಾಳಿಯಲ್ಲಿ ಕೆಳಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಆ ರಾತ್ರಿ ಗಿರಿಜನಪುರ ಹಳ್ಳಿಯಲ್ಲಿ ಕಣ್ಣೀರು ಮತ್ತು ನಗು ಎರಡೂ ಒಂದಾಗಿದ್ದವು. ಕತ್ತಲೆಯನ್ನು ಓಡಿಸುವ ಹೊಸ ಭರವಸೆ ಹುಟ್ಟಿತ್ತು. ದಿನಗಳು ಕಳೆದಂತೆ ಶೇಖರ್ ಅವರ ಯೋಜನೆಯಂತೆ ಇಡೀ ಹಳ್ಳಿಯ ಜನರು ಒಟ್ಟಾಗಿ ಬೆಟ್ಟದ ಮೇಲೆ ವಿದ್ಯುತ್ ವ್ಯವಸ್ಥೆಯನ್ನು ನಿರ್ಮಿಸಲು ಶ್ರಮಿಸಿದರು. ರಂಗ, ಆ ವೈರನ್ನು ಆ ಕಂಬಕ್ಕೆ ಸರಿಯಾಗಿ ಜೋಡಿಸು. ಇಂದು ಸಾಯಂಕಾಲವೇ ನಮಗೆ ಪರೀಕ್ಷಾ ಬೆಳಕು ಬೇಕು. ಆಯ್ತು ಶೇಖರಣ್ಣ. ಹಳ್ಳಿಯ ಯುವಕರೆಲ್ಲರೂ ಕೆಲಸ ಮುಗಿಸಿದ್ದಾರೆ. ಪ್ರತಿಯೊಂದು ಮನೆಗೂ ಸಂಪರ್ಕ ಸಿಕ್ಕಿದೆ. ಶೇಖರಣ್ಣ, ಇಷ್ಟು ಬೇಗ ನಮ್ಮ ಹಳ್ಳಿಯಲ್ಲಿ ಕರೆಂಟ್ ಬರುತ್ತೆ ಅಂತ ನಾನ್ ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇದೆಲ್ಲ ನಿಮ್ಮಿಂದಲೇ ರಾಮಯ್ಯ. ಅಂದು ನೀನು ಆ ಪತ್ರವನ್ನು ತಂದು ಧೈರ್ಯ ತುಂಬದೇ ಇದ್ದಿದ್ದರೆ ನಾನು ಗುಹೆಯಲ್ಲೇ ಉಳಿದುಬಿಡುತ್ತಿದ್ದೆ. ಇನ್ಮೇಲೆ ನಮ್ಮ ಮಕ್ಕಳು ಕತ್ತಲೆಯಲ್ಲಿ ಕೂತು ಓದಬೇಕಾಗಿಲ್ಲ. ರಾತ್ರಿಯಾದರೂ ನಮ್ಮ ಹಳ್ಳಿ ಜಗಮಗಿಸುತ್ತಿರುತ್ತದೆ. ನನ್ನ ಮಗ ಹಳ್ಳಿಯ ಕತ್ತಲೆಯನ್ನು ಓಡಿಸಿಬಿಟ್ಟ. ನನಗಿಂತ ಸಂತೋಷದ ತಂದೆ ಬೇರೊಬ್ಬರಿಲ್ಲ. ತಾತ, ಇನ್ಮೇಲೆ ಸಾಂಬಾರ್ ಮಾಡಕ್ಕೆ ಸೀಮೆ ಎಣ್ಣೆ ದೀಪ ಬೇಕಿಲ್ಲ. ಸ್ವಿಚ್ ಹಾಕಿದ್ರೆ ಸಾಕು ಬೆಳಕು. ಬನ್ನಿ ಎಲ್ಲರೂ, ಸ್ವಿಚ್ ಆನ್ ಮಾಡುವ ಸಮಯ ಬಂದಿದೆ. ವರ್ಷಗಳಿಂದ ಕತ್ತಲೆಯಲ್ಲಿ ಮುಳುಗಿದ್ದ ಕತ್ತಲೆಯ ಹಳ್ಳಿ ಇಂದು ಹೊಸ ಪ್ರಕಾಶಕ್ಕೆ ಕಾಯುತ್ತಿತ್ತು.
ಶೇಖರ್ ಮೇನ್ ಸ್ವಿಚ್ ಆನ್ ಮಾಡುತ್ತಿದ್ದಂತೆ ಗಿರಿಜನಪುರ ಹಳ್ಳಿಯ ಪ್ರತಿಯೊಂದು ಮನೆಯಲ್ಲೂ ರಸ್ತೆಯಲ್ಲೂ ಪ್ರಕಾಶಮಾನವಾದ ಬೆಳಕು ಚೆಲ್ಲಿತು. ಆಹಾ, ಬೆಳಕು ಬಂತು. ನಮ್ಮ ಹಳ್ಳಿಗೆ ಬೆಳಕು ಬಂತು. ನನ್ನ ಕಣ್ಣುಗಳಿಗೆ ಇಂದು ನಿಜವಾದ ಹಬ್ಬ. ಕತ್ತಲೆಯಾಗಿದ್ದ ನನ್ನ ಜೀವನದಲ್ಲೂ ಬೆಳಕು ಬಂತು, ಹಳ್ಳಿಯಲ್ಲೂ ಬೆಳಕು ಬಂತು. ನೋಡಿ ಬಂಧುಗಳೇ, ನಾವು ಹೆದರಿಕೊಂಡು ಕೂತಿದ್ದಾಗ ಈ ಕತ್ತಲೆ ನಮಗೆ ದೊಡ್ಡದಾಗಿ ಕಾಣಿಸಿತು. ಆದರೆ ನಾವು ಧೈರ್ಯ ಮಾಡಿ ಒಂದಾದಾಗ ಕತ್ತಲೆ ಓಡಿಹೋಯಿತು. ಹೌದು, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಒಂದು ಸಣ್ಣ ದೀಪದ ಬೆಳಕನ್ನು ಸೋಲಿಸಲು ಸಾಧ್ಯವಿಲ್ಲ. ಇನ್ಮೇಲೆ ನಮ್ಮ ಹಳ್ಳಿಯನ್ನು ಯಾರೂ ಕತ್ತಲೆಯ ಹಳ್ಳಿ ಅಂತ ಕರೆಯಲ್ಲ, ಬೆಳಕಿನ ಹಳ್ಳಿ ಅಂತ ಕರೀತಾರೆ. ರಾಮಯ್ಯ ಮತ್ತು ಶೇಖರ್ ಅವರ ಶ್ರಮಕ್ಕೆ ನಮ್ಮ ಹಳ್ಳಿಯ ಪ್ರಣಾಮಗಳು. ನಮ್ಮ ಕೆಲಸ ಜನರಿಗೆ ಸೇವೆ ಮಾಡುವುದು. ಒಗ್ಗಟ್ಟೇ ನಮ್ಮ ನಿಜವಾದ ಶಕ್ತಿ. ಎಲ್ಲರೂ ಸಂತೋಷವಾಗಿರಿ. ನಮ್ಮ ಹಳ್ಳಿಯ ಅಭಿವೃದ್ಧಿ ಹೀಗೆಯೇ ಮುಂದುವರಿಯಲಿ. ಹೀಗೆ ಗಿರಿಜನಪುರ ಹಳ್ಳಿಯು ಕತ್ತಲೆಯಿಂದ ಹೊರಬಂದು ಜಗಮಗಿಸಿತು.